ನಾನು ಮತ್ತು ನನ್ನ ಸ್ನೇಹಿತ ಶಿವಣ್ಣ ಇಬ್ಬರೂ ಸೇರಿ ಮಂಗಳೂರು ಜಿಲ್ಲೆಯ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಜೊತೆಯಾಗಿ ಓದುತ್ತಿದ್ದೆವು. ನಾವಿಬ್ಬರೂ ಒಂದು ರೂಮ್ ಮಾಡಿಕೊಂಡು ವಾಸಿಸುತ್ತಿದ್ದೆವು. ಅವನ ಊರು ಶಿವಮೊಗ್ಗ ಸಮೀಪದ ಒಂದು ಹಳ್ಳಿಯಲ್ಲಿದೆ. ಶಿವಣ್ಣ ಚಿಕ್ಕವನಿರುವಾಗಲೇ ಅವನ ಅಪ್ಪ ತೀರಿಕೊಂಡಿದ್ದರು. ಅವರ ಮನೆಯಲ್ಲಿ ಅವನ ತಂಗಿ ಮತ್ತು ಅಮ್ಮ ಮಾತ್ರವೇ ಇರುತ್ತಿದ್ದರು. ಶಿವಣ್ಣನ ಅಮ್ಮನ ಹೆಸರು ನೇತ್ರ, ತಂಗಿಯ ಹೆಸರು ಕವನ. ಹೀಗಿರುವಾಗ ಒಮ್ಮೆ ಆತನ ತಂಗಿಗೆ ಒಳ್ಳೆಯ ಸಂಬಂಧವೊಂದು ಕೇಳಿ ಬಂದಿತು. ಅದಕ್ಕಾಗಿ ಮನೆಯಲ್ಲಿ ಆದಷ್ಟು ಬೇಗ ಅವಳ ಮದುವೆ ಮಾಡಿ ಮುಗಿಸುವ ನಿರ್ಧಾರ ಮಾಡಲಾಗಿತ್ತು. ಆತನಿಗೆ ಅಪ್ಪ ಇಲ್ಲದಿರುವುದರಿಂದ ಮದುವೆಯ ಎಲ್ಲಾ ಜವಾಬ್ದಾರಿ ನನ್ನ ಗೆಳೆಯನ ಮೇಲೆಯೇ ಇತ್ತು. ಮದುವೆಯ ತಯಾರಿ ಕೆಲಸ ತುಂಬಾ ಇದ್ದದ್ದರಿಂದ 1 ತಿಂಗಳ ಮುಂಚೆಯೇ ಆತ ಊರಿಗೆ ಹೋಗಬೇಕಾಗಿತ್ತು. ಬಿಎಡ್ ಮೊದಲ ಸೆಮ್ ಪರೀಕ್ಷೆ ಮುಗಿದ ಮೇಲೆ ನನ್ನನ್ನು ಕೂಡ ಅವನು ತನ್ನ ಊರಿಗೆ ಕರೆದುಕೊಂಡು ಹೋದನು. ಕವನ ಬಗ್ಗೆ ಹೇಳಬೇಕೆಂದರೆ ಅವಳ ವಯಸ್ಸು 19. ನೋಡೋಕೆ ಒಳ್ಳೆಯ ಚೆಂದದ ಬೊಂಬೆಯಂತೆ ಇದ್ದಳು. ಅವರ ಮನೆಗೆ ಹೋದಾಗ ಆತನ ಅಮ್ಮ, ತಂಗಿಯ ಪರಿಚಯವಾಯಿತು. ಅದುವರೆಗೂ ಆಗೊಮ್ಮೆ ಈಗೊಮ್ಮೆ ಅವನ ತಂಗಿಯ ಜೊತೆ ಫೋನಿನಲ್ಲಿ ಮಾತನಾಡಿದ್ದು ಬಿಟ್ಟರೆ ನೇರವಾಗಿ ನೋಡಿರಲಿಲ್ಲ. ಮೊದಲ ಬಾರಿಗೆ ಅವಳನ್ನು ಕಂಡೆ. ಅವಳ ಬಗ್ಗೆ ಯಾವ ಕೆಟ್ಟ ಉದ್ದೇಶವೂ ಇರಲಿಲ್ಲ. ಇಬ್ಬರೂ ಮದುವೆಗೆ ಸ್ವಲ್ಪ ಮುಂಚೆಯೇ ಹೋಗಿದ್ದರಿಂದ ಆಂಟಿಗೆ ತುಂಬಾ ಸಂತೋಷವಾಯಿತು. ಆಂಟಿಗೆ ಸುಮಾರು 39 ವರ್ಷ ಇರಬಹುದು. ಆದರೆ ನೋಡುವುದಕ್ಕೆ ಹಾಗೆ ಅನ್ನಿಸುತ್ತಿರಲಿಲ್ಲ. ಅವರಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದ್ದರು. ಅವರ ಮನೆಯಲ್ಲಿ ನಾನು ಯಾವುದೇ ಆಲೋಚನೆ ಇಲ್ಲದೆ ನನ್ನ ಪಾಡಿಗೆ ನಾನು ಇದ್ದೆ. ಅವರ ಮನೆಯಲ್ಲಿ 1-2 ದಿನಗಳು ಹೇಗೆ ಕಳೆಯಿತು ಗೊತ್ತಾಗಿರಲಿಲ್ಲ. ನನಗೂ ಹೊಸ ಜಾಗ, ಹೊಸ ಪರಿಸರ ಎಂದರಿಂದ ಆನಂದವಾಗುತ್ತಿತ್ತು. ತುಂಬಾ ಪ್ರಶಾಂತವಾದ ವಾತಾವರಣ ಇದ್ದಿತ್ತು. ಅಚ್ಚರಿ ಮತ್ತು ಕುತೂಹಲ. ಆದರೆ ಹೀಗಿರುವಾಗ ಊರಲ್ಲಿ ಸುತ್ತಾಡುವಾಗ ಊರಿನಲ್ಲಿರುವ ಶಿವಣ್ಣನ ಸ್ಥಳೀಯ ಸ್ನೇಹಿತರನ್ನೂ ಪರಿಚಯ ಮಾಡಿಕೊಟ್ಟಿದ್ದನು. ನಾವು ಆಗಾಗ ಅಡ್ಡಾಡುತ್ತಿದ್ದೆವು. ಆದರೆ ಒಂದು ದಿನ ಅವರು ನಶೆಯಲ್ಲಿ ಆಡಿಕೊಳ್ಳುವ ಮಾತನ್ನು ಕೇಳಿ ಒಮ್ಮೆಲೆ ನನಗೆ ಶಾಕಾಯಿತು. ಶಿವಣ್ಣನ ತಂಗಿಗೆ ಅಷ್ಟು ಬೇಗ ಮದುವೆ ಮಾಡುತ್ತಿದ್ದಾರೆ ಎನ್ನುವ ವಿಚಾರ ಆಗ ನನಗೆ ಅರ್ಥವಾಯಿತು. ಕವನ ಆ ವಿಷಯದಲ್ಲಿ ಸ್ವಲ್ಪ ಬೇರೆ ತರಹದ ಹೆಣ್ಣು ಎನ್ನುವ ವಿಷಯ ಆತನ ಸ್ನೇಹಿತರಿಂದ ನನಗೆ ತಿಳಿಯಿತು. ಅವರಿಗೆ ಗೊತ್ತಿರುವ ಇಬ್ಬರು ಪಕ್ಕದೂರಿನ ಯುವಕರು ಈಗಾಗಲೇ ಎಲ್ಲವನ್ನೂ ಅನುಭವಿಸಿದ್ದರು. ಈ ವಿಷಯ ಕವನಾಳ ತಾಯಿಗೆ ಗೊತ್ತಾಗಿ ಅವರ ಸಂಬಂಧಿಕರಲ್ಲಿ ಒಬ್ಬನನ್ನು ನೋಡಿ ಆದಷ್ಟು ಬೇಗ ಅವಳ ಮದುವೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದರು. ಈ ವಿಷಯವನ್ನು ಮೊದಲು ನನಗೆ ನಂಬಲು ಆಗಲಿಲ್ಲ. ಆದರೂ ಈ ಬಗ್ಗೆ ಜಾಸ್ತಿ ತಿಳಿದುಕೊಳ್ಳಬೇಕು ಎಂದು ಅಂದುಕೊಂಡೆ. ಹಾಗಾಗಿ ಟೈಮ್ ವೇಸ್ಟ್ ಮಾಡದೆ ಈ ಬಗ್ಗೆ ವಿಚಾರ ಮಾಡುತ್ತಿದ್ದೆ. ಕವನಾಳ ಬಗ್ಗೆ ನನಗೆ ಗೊತ್ತಾಗುವವರೆಗೆ ನನಗೆ ಯಾವುದೇ ರೀತಿಯ ಫೀಲ್ ಇರಲಿಲ್ಲ. ಅವಳ ಕುರಿತಾಗಿ ಆ ಮಾತನ್ನು ಕೇಳಿದ ನಂತರ ಒಮ್ಮೆಲೆ ಸರ್ಪ್ರೈಸ್ ಆದಂತೆ ಆಕೆಯನ್ನು ಪ್ರತಿದಿನ ಗಮನಿಸುವುದಕ್ಕೆ ಶುರು ಮಾಡಿದೆ. ಹೊಸ ಅನುಭವ ಮತ್ತು ಆಕರ್ಷಣೆ. ಅದೇ ಊರಿನ ಪಕ್ಕದ ಊರಿನಲ್ಲಿ ಶಿವಣ್ಣನ ಚಿಕ್ಕಪ್ಪ ಇದ್ದರು. ಅವರನ್ನು ಮದುವೆಗೆ ಕರೆದು ಹಾಗೆ ಅವರ ಜೊತೆ ಕೆಲವು ಆಭರಣಗಳನ್ನು ಖರೀದಿಸುವುದಕ್ಕಾಗಿ ನನ್ನ ಫ್ರೆಂಡ್ ಅವರ ಮನೆಗೆ ಹೋದನು. ನನಗೆ ಮನೆಯಲ್ಲಿ ಇರುವಂತೆ ಹಾಗೂ ಅವನ ತಂಗಿ ಅವರು ನನ್ನ ಅಮ್ಮನಿಗೆ ಸಹಾಯ ಮಾಡುವಂತೆ ಹೇಳಿ ಹೋದನು. ನಾನು ಸರಿ ಅಂದೆ. ಕವನ ತನ್ನ ಅಮ್ಮನ ಜೊತೆಯಲ್ಲಿ ಇರುವಾಗ ನನ್ನ ಜೊತೆ ಆಗೊಮ್ಮೆ ಈಗೊಮ್ಮೆ ಮಾತನಾಡುತ್ತಿದ್ದಳು. ಅಮ್ಮ ಬೇರೆ ಕೆಲಸದಲ್ಲಿ ಬ್ಯುಸಿಯಾದರೆ ಸಾಕು ನನ್ನೊಡನೆ ಜಾಲಿಯಾಗಿ ಮಾತನಾಡುತ್ತಿದ್ದಳು. ಅಲ್ಲದೆ ಮಾತಿನ ನಡುವೆ ಅವಳ ಅಂದವನ್ನು ಅಲ್ಪ ಸ್ವಲ್ಪ ನನ್ನ ಕಣ್ಣಿಗೆ ಬೀಳುವಂತೆ ಮಾಡಿ ನನ್ನನ್ನು ಕೆಣಕುತ್ತಿದ್ದಳು. ಶಿವಣ್ಣ ಹೋಗಿ ಆಗಲೇ 2 ದಿನವಾಗಿತ್ತು. ಮನೆಯಲ್ಲಿ ಶಿವಣ್ಣನ ತಾಯಿ ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡುತ್ತಿದ್ದರು. ಅವರು ಕೂಡ ನೋಡುವುದಕ್ಕೆ ತುಂಬಾ ಸುಂದರವಾಗಿ ಎತ್ತರವಾಗಿದ್ದರು. ಸುಂದರಿಯರನ್ನು ಕಣ್ಣಾರೆ ಕಂಡು ನನಗೆ ಒಳಗೊಳಗೆ ಖುಷಿಯಾಗುತ್ತಿತ್ತು. ಅವರಿಬ್ಬರೂ ನಡೆದಾಡುವುದು, ಮಾತನಾಡುವುದು ಎಲ್ಲವನ್ನೂ ನೋಡುತ್ತಾ ಇರುವುದೇ ಕಣ್ಣಿಗೆ ಕಟ್ಟಿದಂತೆ ಇತ್ತು. ನಾನು ಎಷ್ಟೇ ಆಗಲಿ ವಯಸ್ಸಿನ ಹುಡುಗ ಅಲ್ವಾ? ನನಗೂ ಕೂಡ ಬೇರೆ ಬೇರೆ ವಿಚಾರ ತಲೆಗೆ ಬರುತ್ತಿದ್ದವು. ಅಲ್ಲದೆ ನಾನು ಆಗೊಮ್ಮೆ ಈಗೊಮ್ಮೆ ಕದ್ದು ನೋಡುವುದು ಆಂಟಿಗೂ ಕೂಡ ತಿಳಿದುಬಿಟ್ಟಿತ್ತು. ಅವರು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡುತ್ತಿದ್ದರು. ಆದರೆ ಕವನ ಮಾತ್ರ ಅಗತ್ಯ ಇರಲಿ ಬಿಡಲಿ ಯಾವಾಗಲೂ ನಗಾಡುತ್ತಾ ಜೊತೆಯಲ್ಲಿ ಕುಳಿತು ಮಾತನಾಡುತ್ತಿದ್ದಳು. ಆಟದ ತಿರುವು. ಒಂದು ದಿನ ಆಂಟಿ ಸಂತೆ ತರಬೇಕು ಅಂತ ಹೇಳಿ ಪಕ್ಕದ ಮನೆ ಆಂಟಿ ಜೊತೆಗೆ ಸಿಟಿಗೆ ಹೋದರು. ಬರುವಾಗ ರಾತ್ರಿ ಆಗುತ್ತದೆ ಅಂತ ಹೇಳಿ ಹೋದರು. ಮನೆಯಲ್ಲಿ ಕವನ ಮತ್ತೆ ನಾನು ಇಬ್ಬರೇ ಇದ್ದೆವು. ನಾವಿಬ್ಬರೂ ಬೋರಾಗುತ್ತದೆ ಅಂತ ಕವನ ಆಡಲು ಕುಳಿತಳು. ಆಗ ಆಕೆ ಸುಮ್ಮನೆ ಆಡಿದರೆ ಹೇಗೆ ಮಜಾ ಬರಲ್ಲ, ಏನಾದರೂ ಪಂದ್ಯ ಇಟ್ಟುಕೊಂಡರೆ ಮಜಾ ಬರುತ್ತೆ ಅಂದಳು. ನಾನು ದುಡ್ಡು ಓಕೆನಾ ಅಂದಾಗ ಆಕೆ ಅದೆಲ್ಲ ಆಗುವುದಿಲ್ಲ, ನಾನು ಜೂಜು ಆಡುವುದಿಲ್ಲ ಅಂದಳು. ನಾನು ಸರಿ, ಏನು ಇಟ್ಟುಕೊಳ್ಳೋಣ ಅಂತ ಕೇಳಿದೆ. ಆಗ ಆಕೆ ಸ್ವಲ್ಪ ಹೊತ್ತು ಯೋಚಿಸಿ, ನೀನು ಯಾರಿಗೂ ಹೇಳುವುದಿಲ್ಲ ಅಂದರೆ ಮಾತ್ರ ಹೇಳು ಎಂದಳು. ನಾನು ಗಾಬರಿಯಾಗಿ ಸರಿ ಅಂತ ಹೇಳಿ ಒಪ್ಪಿದೆ.
ಅವಳು ಪ್ರಾಮಿಸ್ ಅಂತ ಕೇಳಿದ್ದು. ನಾನು ಆಯ್ತು ಪ್ರಾಮಿಸ್ ಅಂತ ಹೇಳಿದೆ. ಆಗ ಆಕೆ ಆಟದಲ್ಲಿ ಸೋತವರು ಒಂದು ಬಟ್ಟೆಯನ್ನು ಉದಾ ಟೋಪಿ ಸ್ಕಾರ್ಫ್ ಜಾಕೆಟ್ ಇತ್ಯಾದಿ ತೆಗೆದು ಹಾಕಬೇಕು. ಅವರೇ ಸೋತಂತೆ. ಗೆದ್ದವರು ಅವರು ಹೇಳಿದ ಹಾಗೆ ಕೇಳಬೇಕು ಅಂದಳು. ನನಗೆ ಅವಳ ಬಗ್ಗೆ ಮೊದಲೇ ಅವರ ಫ್ರೆಂಡ್ಸ್ ಹೇಳಿದ್ದರಿಂದ ಏನೂ ಅನಿಸಿರಲಿಲ್ಲ. ಆದರೆ ಸ್ವಲ್ಪ ಶಾಕ್ ಆದಂತೆ ಆಯಿತು. ಕೊನೆಗೆ ಅವಳ ಮಾತಿಗೆ ಒಪ್ಪಿಕೊಂಡೆ. ಆಟವು ಶುರುವಾಯಿತು. ಅದರಂತೆ ನಾನು ಮೊದಲನೇ ಆಟದಲ್ಲಿ ಬೇಕಂತಲೇ ಸೋತುಬಿಟ್ಟೆ. ಆಗ ನನಗೆ ಶರ್ಟ್ ತೆಗೆಯುವಂತೆ ಹೇಳಿದಳು. ನಾನು ತೆಗೆದು ಹಾಕಿದೆ. ಆಮೇಲೆ ಎರಡನೇ ಆಟದಲ್ಲಿ ಅವಳು ಸೋತಳು. ಆಗ ನಾನು ಅವಳನ್ನೇ ನೋಡುತ್ತಿದ್ದಾಗ ಆಕೆ ನನ್ನ ಎದುರೇ ಕ್ಯಾಂಪ್ ಉಡುಪಿಗೆ ಬದಲಾಯಿಸಿ ಲೈಟ್ ಹೋಮ್ ಡ್ರೆಸ್ನಲ್ಲಿ ಕುಳಿತಳು. ನನ್ನ ಮನಸ್ಸಿನಲ್ಲಿ ಏನೇನೋ ಆಗುತ್ತಿತ್ತು. ನಾನು ಮತ್ತೆ ಬೇಕಂತಲೇ ನೆಕ್ಸ್ಟ್ ಗೇಮ್ ಸೋತುಬಿಟ್ಟೆ. ಆಗ ನಾನು ಮತ್ತೊಂದು ಬಟ್ಟೆ ತೆಗೆದು ಹಾಕಿದೆ. ಇವಾಗ ನಾವಿಬ್ಬರೂ ಒಂದೇ ರೀತಿಯಲ್ಲಿದ್ದೆವು. ಅವಳು ಹಾಗೆ ನನ್ನನ್ನು ದುರುಗುಟ್ಟಿ ನೋಡುತ್ತಾ ಕುಳಿತಳು. ಮತ್ತೆ ನಾನು ಮುಂದಿನ ಗೇಮ್ನಲ್ಲಿ ಸೋಲೋಣ ಅಂದುಕೊಂಡಿದ್ದೆ. ಆದರೆ ಈ ಬಾರಿ ಅವಳು ಸೋತು ಹೋದಳು. ಆಗ ಆಕೆ ನಾನೇನು ಬಿಚ್ಚುವುದಿಲ್ಲ, ಆದರೆ ನೀನು ಹೇಳಿದಂತೆ ಕೇಳುತ್ತೇನೆ ಅಂದಳು. ನಾನು ಹಾಗೆಲ್ಲ ಆಗುವುದಿಲ್ಲ. ಒಂದು ವೇಳೆ ನಾನು ಸೋತಿದ್ದರೆ ನೀನು ಬಿಡುತ್ತಿದ್ದೀಯಾ? ಆಟದ ಮುಂಚೆ ಹೇಳಿರುವ ಮಾತು ಪಾಲಿಸಲೇಬೇಕು. ಎಲ್ಲವನ್ನೂ ಮಾಡಲೇಬೇಕು ಅಂದೆ. ಅವಳು ನೋಡು, ಆಮೇಲೆ ಏನಾದರೂ ಆದರೆ ಗೊತ್ತಿಲ್ಲ ಅಂದಳು. ನಾನು ಎದ್ದು ನಿಂತು ನಿನಗೆ ಏನಾದರೂ ಸಹಾಯ ಬೇಕಿದ್ರೆ ಹೇಳು ಅಂದಾಗ ಅವಳು ಎದ್ದು ನಿಂತುಕೊಂಡಳು. ಅವಳನ್ನು ನೋಡಿ ನನಗೆ ತಡೆಯಲು ಆಗಲಾರದೆ ಹೊಸ ಆಟ ಶುರು ಮಾಡಿದೆ. ಅವಳು ನೀನು ಇಷ್ಟೂ ಬೇಗ ನನ್ನ ದಾರಿಗೆ ಬರ್ತೀಯಾ ಅಂತ ಅಂದುಕೊಂಡಿರಲಿಲ್ಲ. ಮೊದಲೇ ಗೊತ್ತಿದ್ದರೆ ನೀನು ಬಂದಿದ್ದ ದಿನವೇ ನಿನ್ನನ್ನು ಎಳೆದುಕೊಳ್ಳುತ್ತಿದ್ದೆ ಅಂತ ಹೇಳಿದಳು. ಆಗ ನಾನು ಸರಿ, ಇವಾಗ ಬಂದಿದ್ದೀನಿ ಅಲ್ವಾ, ನಿನಗೆ ಹೇಗೆ ಬೇಕೋ ಹಾಗೆ ಎಳೆದುಕೋ ಎಂದಾಗ ಅವಳು ನನ್ನನ್ನು ಎಳೆದುಕೊಂಡಳು. ಇಬ್ಬರೂ ಸುಮಾರು 30 ನಿಮಿಷದವರೆಗೂ ನಮಗೆ ಇಷ್ಟ ಬಂದ ಹಾಗೆ ಆಟವಾಡುತ್ತಾ ಕಾಲ ಕಳೆದವು. ಅವಳು ನನಗೆ ಒಂದು ಗಟ್ಟಿಯಾಗಿ ಕಾಫಿ ಕೊಟ್ಟಳು. ಮದುವೆ ಆಗುವವರೆಗೂ ನನಗೆ ಇದೇ ರೀತಿ ಖುಷಿ ಪಡಿಸಬೇಕು ಎಂದಳು. ನಾನು ಸರಿ ಅಂತ ಹೇಳಿದೆ. ತುಂಬಾ ಚೆನ್ನಾಗಿ ಇದು, ಯಾರೂ ಕೂಡ ಇದುವರೆಗೂ ಹೀಗೆ ಮಾಡಿರಲಿಲ್ಲ ಅಂದಳು. ಕವನಳ ಭೂತಕಾಲದ ರಹಸ್ಯ. ಆಗ ನಾನು ಒಂದು ಮಾತು ಕೇಳ್ತೀನಿ, ಹೇಳ್ತೀಯಾ ಅಂತ ಕೇಳಿದಾಗ ಅವಳು ಇನ್ನೂ ಏನು ಕೇಳ್ತೀಯೋ ಕೇಳು, ಎಲ್ಲವನ್ನೂ ಕೊಟ್ಟಿದ್ದೇನೆ, ಇನ್ನೇನು ಬಾಕಿಯಿದೆ, ಎಲ್ಲವನ್ನೂ ನೋಡಿಬಿಟ್ಟಿದ್ದೀವಿ ಅಲ್ವಾ ಅಂದಳು. ಆಗ ನಾನು ಇದಕ್ಕೂ ಮುಂಚೆ ನಿನ್ನ ಜೀವನದಲ್ಲಿ ಹೀಗೆ ಎಷ್ಟು ಸಾರಿಯಾಗಿದೆ ಅಂತ ಹೇಳುತ್ತೀಯಾ ಅಂದಾಗ ಅವಳು ಮಾತನಾಡಲಿಲ್ಲ. ಒಮ್ಮೆಲೆ ಶಾಂತವಾಗಿ ಬಿಟ್ಟಳು. ಆಗ ನಾನು ಏನಿಲ್ಲ, ಹೇಳು, ಇವಾಗ ಏನಿದೆ, ಹೇಗಿದ್ರೂ ಮದುವೆ ಆಗುತ್ತೆ ತಾನೆ ಅಂದಾಗ ಅವಳು ಅದು ಎನ್ನುತ್ತಿದ್ದಳು. ನಾನು 3-4 ಜನ ಇರಬಹುದಾ ಅಂದಾಗ ಅವಳು ಸುಮ್ಮನಿದ್ದಳು. ಕೊನೆಗೆ ನನ್ನ ಮಾತು ಬದಲಿಸಿ ಸರಿ, ಇದೆಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಅಂತಾದರೂ ಹೇಳಬಹುದಾ ಅಲ್ವಾ ಎಂದೆ. ಆಗ ಆಕೆ ಮೊದಲು ನಮ್ಮ ಕಾಲೇಜಿನ ಪಿಟಿ ಮಾಸ್ಟರ್ ಯೋಗ ಹೇಳಿಕೊಡುವಾಗ ಅವರಿಗೆ ಇಷ್ಟ ಬಂದ ಹಾಗೆ ನನ್ನನ್ನು ಮುಟ್ಟುತ್ತಿದ್ದರು. ನನಗೂ ಒಂಥರ ಆಗುತ್ತಿತ್ತು. ನಾನು ಸುಮ್ಮನೆ ಇರುತ್ತಿದ್ದೆ. ಅವರಿಗೆ ಇಷ್ಟ ಬಂದ ಹಾಗೆ ನನ್ನ ಜೊತೆ ಆಟ ಆಡುತ್ತಿದ್ದರು. ನನಗೆ ತುಂಬಾ ಖುಷಿಯಾಗುತ್ತಿತ್ತು. ಅವರಿಗೆ ನಾನು ವಿರೋಧ ಮಾಡದೆ ಇದ್ದಿದ್ದನ್ನು ನೋಡಿ ಒಂದು ದಿನ ನನ್ನನ್ನು ಅವರ ರೂಮಿಗೆ ಕರೆಸಿಕೊಂಡು ಶುರು ಮಾಡಿದರು. ಅದು ಮೊದಲನೇ ಬಾರಿಯಾಗಿದ್ದರಿಂದ ಸ್ವಲ್ಪ ನೋವಾಗಿತ್ತು. ಅದಾದ ಕೆಲ ದಿನಗಳಲ್ಲಿ ಆದಮೇಲೆ ಜೊತೆಯಲ್ಲಿದ್ದ ಬೇರೆ ಫ್ರೆಂಡ್ಸ್ ಪರಿಚಯವಾಗಿ ಅವರು ಕೂಡ ತಮ್ಮ ಇಷ್ಟ ಬಂದಂತೆ ನನ್ನ ಜೊತೆ ಆಟವಾಡಿದರು. ಈ ವಿಷಯ ನಮ್ಮ ಹಿಸ್ಟರಿ ಮಾಸ್ಟರ್ಗೆ ತಿಳಿದು ಅವರು ಕೂಡ ಒಮ್ಮೆ ಸ್ಟಾಫ್ ರೂಮಿನಲ್ಲಿ ಆಟವಾಡಿದರು. ಆದರೆ ಅವತ್ತು ನನ್ನ ಬ್ಯಾಡ್ ಲಕ್ ಇತ್ತು. ನಾನು ವಯಸ್ಸುಗಳಾಗಿದ್ದರಿಂದ ನಾನು ಸುಮ್ಮನಿದ್ದೆ. ಆದರೆ ಅದು ಅಟೆಂಡರ್ ಕಣ್ಣಿಗೆ ಬಿದ್ದು ಪ್ರಿನ್ಸಿಪಾಲಿಗೆ ಹೇಳಿದ್ದ. ಆಗ ಅವರಿಬ್ಬರನ್ನು ಕೆಲಸದಿಂದ ತೆಗೆದು ಹಾಕಿದರು. ಕೊನೆಗೆ ಆ ಅಟೆಂಡರ್ ಕೂಡ ಊರ ಹೊರಗೆ ನನ್ನ ಜೊತೆ ಮಾತನಾಡಬೇಕು ಅಂತ ಕರೆಸಿ ರೂಮಿನಲ್ಲಿ ನಡೆದಿದ್ದು ಎಲ್ಲರಿಗೂ ಹೇಳಿಬಿಡುತ್ತೇನೆ ಅಂತ ಬ್ಲಾಕ್ ಮೇಲ್ ಮಾಡುತ್ತಿದ್ದ. ಆವಾಗ ನಾನು ಅವನಿಗೆ ಆಟ ಆಡೋಕೆ ಕರೆದು ಅವನಿಗೆ ಚಾನ್ಸ್ ಕೊಟ್ಟೆ. ಆದರೆ ಕಾಲೇಜಿನಲ್ಲಿ ನಡೆದ ಘಟನೆ ಬಗ್ಗೆ ಪ್ರಿನ್ಸಿಪಾಲ್ ನನ್ನ ಅಮ್ಮನಿಗೆ ಹೇಳಿಬಿಟ್ಟಿದ್ರು. ಆ ದಿನದಿಂದ ಅಮ್ಮ ನನ್ನನ್ನು ಮನೆ ಬಿಟ್ಟು ಎಲ್ಲಿಗೂ ಕಳುಹಿಸುತ್ತಿಲ್ಲ. ನಾನು ಇಲ್ಲೇ ಮನೆಯಲ್ಲಿ ಓದಿಕೊಂಡು ಎಕ್ಸಾಮ್ ಬರೆದು ಪಾಸ್ ಮಾಡಿದ್ದೆ. ಸದ್ಯ ಈಗ ಒಳ್ಳೆಯ ಸಂಬಂಧ, ಒಳ್ಳೆಯ ಹುಡುಗ ಅಂತ ಮದುವೆ ಆಗುತ್ತಿದ್ದೇನೆ ಅಂದಳು. ನಾನು ಹಾಗಿದ್ರೆ ಒಟ್ಟು 5 ಜನ ಅಂತ ಅಲ್ವಾ ಎಂದಾಗ ಅವಳು 5 ಅಲ್ಲ 6 ಅಂದಳು. ನಾನು ಗಾಬರಿಯಿಂದ 6 ಅಂದಾಗ ಅವಳು ಲಾಸ್ಟ್ಗೆ ನಮ್ಮ ಪ್ರಿನ್ಸಿಪಾಲ್ ಕೂಡ ಆಟವಾಡಿದ್ದ ಅಂದಳು. ನೀನು ಕಾಲೇಜಿಗೆ ಹೋಗೋದು ಬಿಟ್ರು ಅದು ಹೇಗೆ ಆಯ್ತು ಅಂತ ಕೇಳಿದೆ. ಆಗ ಅವಳು
ನಮ್ಮ ಮನೆಗೆ ಬಂದು ಕಾಲೇಜಿಗೆ ಕಳುಹಿಸದಿದ್ದರೂ ಪರವಾಗಿಲ್ಲ, ಆದರೆ ಪರೀಕ್ಷೆಗೆ ಆದರೂ ಕಳುಹಿಸಿ ಅಂತ ಹೇಳಿದ್ರು. ಅದಕ್ಕೆ ಅಮ್ಮ ಒಪ್ಪಿಕೊಂಡು ಕಳುಹಿಸಿದ್ರು. ಪರೀಕ್ಷೆ ಸಮೀಪ ಇದ್ದಾಗ ಪ್ರಿನ್ಸಿಪಲ್ ಪರೀಕ್ಷೆ ಹೆಸರಲ್ಲಿ ಒಂದೆರಡು ದಿನ ನನ್ನ ಜೊತೆ ಎಂಜಾಯ್ ಮಾಡಿದ್ದ. ಇಷ್ಟು ದಿನ ಎಂಜಾಯ್ ಮಾಡಿದವರ ಪೈಕಿ ನೀನೇ ಚಿಕ್ಕ ವಯಸ್ಸಿನವ, ಅವರೆಲ್ಲರ ವಯಸ್ಸು 45 ವರ್ಷದ ಮೇಲೆ ಇತ್ತು ಎಂದಳು. ನಾನು ನನಗೂ ನಿನಗೂ 1 ವರ್ಷ ಮಾತ್ರ ಡಿಫರೆಂಟ್ ಅಂದೆ. ಅವಳು ಆಗ ನಿನ್ನಂತಹ ವಯಸ್ಸಿನವರ ಜೊತೆಗೆ ಇರುವ ತಾಕತ್ತು ಏನು ಅನ್ನೋದು ಇವತ್ತು ಗೊತ್ತಾಯಿತು. ಈಗ ನಾನು ನಿನ್ನವಳು. ನನ್ನ ಮದುವೆ ಆಗುವವರೆಗೂ ಯಾವಾಗ ಬೇಕು ಆವಾಗ ಹೇಳು, ಹೀಗೆ ಆಟವಾಡೋಣ ಅಂದಳು. ಆಮೇಲೆ ನಾನು ಮತ್ತೊಮ್ಮೆ ಅವಳ ಜೊತೆ ಮತ್ತೊಂದು ಆಟವಾಡಿದೆ. ಅಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು. ಅಷ್ಟರಲ್ಲಿ ಯಾರೋ ಹೊರಗಡೆ ಬೆಲ್ ಕರೆದ ಹಾಗೆ ಆಯಿತು. ಆಗ ನಾವಿಬ್ಬರೂ ಎದ್ದು ರೆಡಿಯಾಗಿ ಹೊರಗೆ ಬಂದು ಏನು ಹಾಗೆ ಇಲ್ಲ ಎನ್ನುವಂತೆ ಸುಮ್ಮನಿದ್ದೆವು. ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮಾಡುವುದನ್ನು ಮರೆಯಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.